ಈಗ ಮುಂದಿನ ಅವಾರ್ಡಿಯನ್ನ ನೋಡುವಂತಹ ಸಮಯ. ಇವರು ಗಾಯಕಿ, ಸಮಾಜ ಸೇವಕರು. ಇವತ್ತಿನ ಮತ್ತೊಬ್ಬ ಕರ್ನಾಟಕ ಐಕಾನ್ ಅವಾರ್ಡ್ ವಿನ್ನರ್ ಶ್ರೀಮತಿ ಪವಿತ್ರ ಪ್ರಭಾಕರ್ ರೆಡ್ಡಿ. ಇವರ ವೇಟಿ ಪ್ಲೀಸ್. ಗಾಯಕಿಯಾಗಿ ಚಂದದ ಹಾಡುಗಳನ್ನ ಹಾಡುತ್ತಾ ಕೇಳುಗರ ಹೃದಯ ಗೆಲ್ಲುತ್ತಿದ್ದ ಡಾಕ್ಟರ್ ಪವಿತ್ರ ರೆಡ್ಡಿ ಸಾವಿರಾರು ಗಾಯಕರಿಗೆ ದಾರಿದೀಪವಾಗಿದ್ದಾರೆ. ಒಂದು ಕಾಲಕ್ಕೆ ಆರ್ಕೆಸ್ಟ್ರಾಗಳಲ್ಲಿ ಹಾಡುತ್ತಾ ಜನಮನ ಗೆಲ್ಲುತ್ತಿದ್ದ ಪವಿತ್ರಾಗೆ ಅಶಕ್ತ ಕಲಾವಿದರಿಗೆ ನೆರವಾಗುವ ಉದ್ದೇಶದಿಂದಲೇ ಸಾಂತ್ವನ ಮ್ಯೂಸಿಕಲ್ ಚಾರಿಟೇಬಲ್ ಟ್ರಸ್ಟ್ ಆರಂಭ ಮಾಡ್ತಾರೆ. ತಾವು ಹಾಡುವುದೇ ಬಡ ಕಲಾವಿದರಿಗಾಗಿ ಎಂದು ಪ್ರತಿಜ್ಞೆ ಮಾಡಿಕೊಂಡ ಪವಿತ್ರ ಸ್ಥಾಪಿಸಿದ ಸಾಂತ್ವನ ಟ್ರಸ್ಟ್ ಸಾವಿರಾರು ಕಲಾವಿದರ ಬದುಕಿಗೆ ಸಾಂತ್ವನ ಹೇಳಿದೆ. ತಮ್ಮಂತೆಯೇ ಕನಸು ಇಟ್ಟುಕೊಂಡಿರುವ ಪ್ರಭಾಕರ್ ರೆಡ್ಡಿ ಇವರ ಬದುಕಿನಲ್ಲಿ ಪ್ರವೇಶ ಮಾಡಿದ ಮೇಲೆ ಇವರ ಬದುಕು ಬದಲಾಗುತ್ತೆ, ಸೇವೆಯ ವಿಸ್ತಾರವು ದೊಡ್ಡದಾಗುತ್ತೆ. ಈಗ ಪವಿತ್ರ ರೆಡ್ಡಿ ಕಾಂಗ್ರೆಸ್ ಪಕ್ಷದ ಹಿಂದುಳಿದ ರಾಜ್ಯ ಉಪಾಧ್ಯಕ್ಷೆಯಾಗಿದ್ದಾರೆ. ಗಾಯಕಿಯಾಗಿ, ಗೃಹಿಣಿಯಾಗಿ, ರಾಜಕಾರಣಿಯಾಗಿ ಗೆದ್ದಿರುವ ಪವಿತ್ರ ರೆಡ್ಡಿ ಹುಟ್ಟೂರು ಚನ್ನಪಟ್ಟಣ ಕ್ಷೇತ್ರದಲ್ಲಿ ಸಾವಿರಾರು ಬಡವರಿಗೆ ಸಾಂತ್ವನ ಹೇಳುತ್ತಿದ್ದಾರೆ. ಪವಿತ್ರ ರೆಡ್ಡಿ ಅವರ ಸಾಂತ್ವನ ಸಾಧನೆಗೆ ಕರ್ನಾಟಕ ಐಕಾನ್ ಪುರಸ್ಕಾರ ನೀಡಿ ಗೌರವಿಸುತ್ತಿರುವುದಕ್ಕೆ ಗ್ಯಾರಂಟಿ ನ್ಯೂಸ್ಗೆ ಹೆಮ್ಮೆ ಇದೆ. ಚಪ್ಪಾಳೆ ಬರಲಿ ಶ್ರೀಮತಿ ಪವಿತ್ರ ಪ್ರಭಾಕರ್ ರೆಡ್ಡಿ. ತುಂಬ ಖುಷಿಯಾದಂಥ ವಿಚಾರ. ಯಾಕೆಂದರೆ ಇವತ್ತು ಸಾಧನೆಗಳನ್ನು ಒಂದು ಹೆಸರನ್ನು ಇಟ್ಟು ಇವತ್ತು ಎಲೆಮರೆಕಾಯಿ ಥರ ಇರುವಂಥ ವ್ಯಕ್ತಿಗಳನ್ನು ಗುರುತಿಸಿ ಅವರ ಸಾಧನೆಯನ್ನು ಗುರುತಿಸಿ ಇವತ್ತು ಹೆಣ್ಮಕ್ಳಿಗೆ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟು ಇವತ್ತು ಗಾಯನ ಕ್ಷೇತ್ರದಲ್ಲಿ ನನಗೆ ಸಮಾಜ ಸೇವೆಯಲ್ಲಿ ಹಾಗೆ KPCC ರಾಜ್ಯ ಉಪಾಧ್ಯಕ್ಷೆಯಾಗಿ ನಾನು ಇತರ ಹಿಂದುಳಿದ ವರ್ಗದ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ನನ್ನನ್ನು ಗುರುತಿಸಿ ಇವತ್ತು ಕರ್ನಾಟಕ ಐಕಾನ್ ಅವಾರ್ಡ್ 2025ರಲ್ಲಿ ಕೊಟ್ಟಿರೋದು ಅತ್ಯಂತ ಖುಷಿ ಹಾಗೂ ಜವಾಬ್ದಾರಿ ಜಾಸ್ತಿ. ಇವತ್ತು ನಾನು ಗಾಯನ ಕ್ಷೇತ್ರದಿಂದ ಇವತ್ತು ಸಮಾಜ ಸೇವಕಿಯಾಗಿ ಹಾಗೂ ರಾಜಕಾರಣಿಯಾಗಿ ನಾನು ಇವತ್ತು ಒಂದು ಏನು ಹೆಸರನ್ನು ಮಾಡಿದ್ದೀನಿ, ಇವತ್ತು ಮೂಲ ಕಾರಣ ನನ್ನ ಪತಿದೇವರೇ. ಈ ಒಂದು ಏನಿವತ್ತು ನನಗೆ ಏನು ಅವಾರ್ಡ್ ಸಿಗ್ತಾ ಇದೆ, ನನಗೆ ಏನಿವತ್ತು ಗೌರವ ಸನ್ಮಾನಗಳು ಸಿಗ್ತಾ ಇದ್ದಾವೆ, ಜನ ಏನಿವತ್ತು ನನ್ನನ್ನು ಗುರುತಿಸಿ ಪವಿತ್ರ ಪ್ರಭಾಕರ್ ರೆಡ್ಡಿ ಅವರು ಅಂತ ಹೇಳಿ ನನ್ನನ್ನು ಮಾತಾಡ್ಸಿದ್ರೆ ಅದೆಲ್ಲದಕ್ಕೂ ಮೂಲ ಕಾರಣ ನನ್ನ ಪತಿದೇವರು ಅಂತ ಹೇಳೋದಕ್ಕೆ ಬಯಸ್ತೀನಿ. ಥ್ಯಾಂಕ್ ಯು ಸೋ ಮಚ್.